ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡಿಕೆ ಶಿವಕುಮಾರ್ ಅವರು ತಮ್ಮ ಚದುರಂಗದ ಆಟವನ್ನ ಶುರು ಮಾಡಿದ್ದಾರೆ. ಇವೆಲ್ಲರೂ ಕೂಡ ಬಾಯಿ ಮುಚ್ಚಿಕೊಂಡು ಕೆಲಸವನ್ನ ಮಾಡಬೇಕು. ನೀವು ಹೇಳಿದಂತ ರೀತಿಯಲ್ಲಿ ಹೈಕಮಾಂಡ್ ನಿಮ್ಮ ಮಾತನ್ನ ಕೇಳೋದಿಲ್ಲ. ಮಾಜಿ ಸಂಸದ ಡಿಕೆ ಸುರೇಶ್ ದೆಹಲಿಗೆ ಹೋಗಿರ್ತಾರೆ. ಆ ಸಂದೇಶವನ್ನ ಮುಟ್ಟಿಸಿದ್ದಾರೆ. ಸಂದೇಶ ಅನ್ನೋದಕ್ಕಿಂತ ಅದೊಂಥರ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಇತ್ತೀಚೆಗೆ ಬೆಳಗಾವಿಗೆ ಬಂದಿಳಿದ ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ಟೇಟ್ಮೆಂಟ್ ಅನ್ನ ಕೊಡೋ ಮೂಲಕ ಎಲ್ಲರ ಬಾಯಿಗೆ ಬೀಗ ಹಾಕುವಂತ ಕೆಲಸವನ್ನ ಮಾಡಿದ್ರು. ಅದಾದ ಬಳಿಕ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಇನ್ನೂ ಒಂದು ಹೆಜ್ಜೆ ಮುಂದಕ್ಕೆ ಹೋಗಿ ಖಾರವಾಗಿ ಎಲ್ರಿಗೂ ಕೂಡ ಉತ್ತರವನ್ನ ಕೊಟ್ಟಿದ್ದಾರೆ. ಯಾರೆಲ್ಲ ಇದ್ರ ಬಗ್ಗೆ ಮಾತನಾಡ್ತಾ ಇದ್ದೀರಲ್ಲ, ಕೆಪಿಸಿಸಿ ಅಧ್ಯಕ್ಷರ ಬದಲಾವಣೆ ವಿಚಾರವಾಗಿ ನೀವೆಲ್ಲರೂ ಕೂಡ ಬಾಯಿ ಮುಚ್ಕೊಂಡು ಕೆಲಸವನ್ನ ಮಾಡಬೇಕು, ಜನರ ಸೇವೆಯನ್ನ ಮಾಡಬೇಕು. ನೀವು ಹೇಳಿದಂಥ ರೀತಿಯಲ್ಲಿ ಹೈಕಮಾಂಡ್ ನಿಮ್ಮ ಮಾತನ್ನ ಕೇಳೋದಿಲ್ಲ. ಏನಿದ್ರು ಕೂಡ ಹೈಕಮಾಂಡ್ ಏನು ಸೂಚನೆಗಳನ್ನು ಕೊಡುತ್ತೆ, ಏನು ತೀರ್ಮಾನಗಳನ್ನು ತೆಗೆದುಕೊಳ್ಳುತ್ತಲ್ಲ, ಅದಕ್ಕೆ ನೀವೆಲ್ಲರೂ ಕೂಡ ಬದ್ಧರಾಗಿ ಅದನ್ನು ಪಾಲಿಸಬೇಕು ಅನ್ನುವಂಥ ಸೂಚನೆಯನ್ನು ಕೊಟ್ಬಿಟ್ರು. ಈಗ ಸದ್ಯಕ್ಕೆ ಎಲ್ಲರ ಬಾಯಿ ಬಂದಾಗಿದೆ. ಯಾರೆಲ್ಲ ಧ್ವನಿಯನ್ನು ಎತ್ತಿದ್ರಲ್ಲ, ಸಿದ್ದರಾಮಯ್ಯ ಅವರ ಆಪ್ತ ಬಣದಲ್ಲಿ ಗುರುತಿಸ್ಕೊಂಡಂಥ ಹಿರಿಯ ನಾಯಕರು, ಅವರೆಲ್ಲರೂ ಕೂಡ ಈಗ ಬೇರೆಯದ್ದೇ ಸ್ಟ್ರಾಟಜಿಯನ್ನು ಮಾಡ್ತಿದ್ದಾರೆ. ದಿಢೀರಂತ ಈ ರೀತಿಯಾದಂಥ ಒಂದು ಹೇಳಿಕೆಗಳು ಹೈಕಮಾಂಡ್ ಮಟ್ಟದ ನಾಯಕರಿಂದ ಬರೋದಕ್ಕೆ ಕಾರಣ ಏನು ಅನ್ನುವಂಥದ್ದು. ಇತ್ತೀಚೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ದೆಹಲಿಗೆ ಹೋಗಿರ್ತಾರೆ. ದೆಹಲಿಗೆ ಹೋಗಿ ಬಂದ ಮೇಲೆ ಈ ರೀತಿಯಾದಂಥ ಡೆವಲಪ್ಮೆಂಟ್ಗಳು ನಡೆಯುತ್ತೆ. ಡಿಕೆ ಸುರೇಶ್ ಅವರು ಸುಮ್ಮನೆ ಏನು ಹೋಗಿರಲಿಲ್ಲ. ಅವ್ರನ್ನ ಒಂದು ಸಂದೇಶವನ್ನ ಕೊಟ್ಟು ಡಿಕೆ ಶಿವಕುಮಾರ್ ಅವರು ಹೈಕಮಾಂಡ್ ನಾಯಕರ ಭೇಟಿ ಮಾಡಿ ಅಂತ ಹೇಳಿ ಕಳಿಸಿದ್ರು. ಆ ಸಂದೇಶವನ್ನ ಮುಟ್ಟಿಸಿದ್ದಾರೆ. ಆ ಸಂದೇಶ ಮುಟ್ಟಂತ ಹಿನ್ನೆಲೆಯಲ್ಲಿ ಈ ರೀತಿಯಾದಂಥ ಒಂದು ಹೇಳಿಕೆಗಳು ಹೈಕಮಾಂಡ್ ನಾಯಕರಿಂದ ಬರ್ತಾ ಇದೆ. ಡಿಕೆ ಶಿವಕುಮಾರ್ ಅವರ ಬೆನ್ನಿಗೆ ಹೈಕಮಾಂಡ್ ನಾಯಕರು ನಿಂತಿದ್ದಾರೆ. ಅಷ್ಟಕ್ಕೂ ಡಿಕೆ ಶಿವಕುಮಾರ್ ಅವರು ಡಿಕೆ ಸುರೇಶ್ ಅವರ ಮೂಲಕ ಕಳಿಸಿದಂಥ ಸಂದೇಶ ಆದರೂ ಏನು? ಸಂದೇಶ ಅನ್ನೋದಕ್ಕಿಂತ ಅದೊಂಥರ ವಾರ್ನಿಂಗ್ ಅಂತಾನೆ ಹೇಳ್ಬೋದು. ಒಂದಷ್ಟು ವಿಚಾರಗಳನ್ನು ಹೈಕಮಾಂಡ್ ನಾಯಕರ ಗಮನಕ್ಕೆ ಕಿವಿಗೆ ಹಾಕುವಂಥ ನಿಟ್ಟಿನಲ್ಲಿ ಡಿಕೆ ಸುರೇಶ್ ಅವರ ಬಳಿಯಲ್ಲಿ ಒಂದಷ್ಟು ವಿಚಾರಗಳನ್ನು ಹೇಳಿ ಕಳಿಸಿದ್ರು. ವಿಚಾರ ನಂಬರ್ 1, ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಬೇಕು ಅಂತಂದರೆ ನನ್ನನ್ನು ಮೊದಲು ಮುಖ್ಯಮಂತ್ರಿಯನ್ನಾಗಿ ಮಾಡಿ. ನಾನು ನನ್ನ ಮುಖ್ಯಮಂತ್ರಿ ಸ್ಥಾನವನ್ನೇ ತ್ಯಾಗ ಮಾಡಿದ್ದೇನೆ ನಿಮ್ಮ ಒಂದು ಮಾತಿಗೆ ಬೆಲೆ ಕೊಟ್ಟು. ಹೀಗಾಗಿ ನಾನು ಕೆಪಿಸಿಸಿ ಅಧ್ಯಕ್ಷ ಸ್ಥಾನದಿಂದ ಇಳಿಬೇಕು ಅಂತಂದರೆ ಮೊದಲು ನನ್ನನ್ನು CM ಮಾಡಿ ಅನ್ನುವಂಥ ಒಂದು ಬೇಡಿಕೆ. ಎರಡನೇದು, ಆರ್ಥಿಕವಾಗಿಯೂ ಕೂಡ ನಾನು ಪಕ್ಷಕ್ಕೆ ಸಾಕಷ್ಟು ಅಧ್ಯಕ್ಷನಾಗಿ ಕಾಂಟ್ರಿಬ್ಯೂಷನನ್ನು ಮಾಡಿದ್ದೇನೆ. ನಾನು ಎಷ್ಟು ಎಲೆಕ್ಷನ್ಗೆ ಅಂತ ಹೇಳಿ ಖರ್ಚು ಮಾಡಿದ್ದೇನೆ ಅಥವಾ ಬೇರೆ ಬೇರೆ ರಾಜ್ಯಗಳ ಎಲೆಕ್ಷನ್ಗೆ ಅಂತ ಖರ್ಚು ಮಾಡಿದ್ದೇನಲ್ಲ, ಸೊ ಅದರ ಒಂದು ಸಣ್ಣ ಲೆಕ್ಕವನ್ನು ಕೊಟ್ಟು ನಾನು ಇಷ್ಟು ಅಮೌಂಟನ್ನು ಖರ್ಚು ಮಾಡಿದ್ದೇನೆ, ಇಷ್ಟು ಕೋಟಿಯನ್ನು ಖರ್ಚು ಮಾಡಿದ್ದೇನೆ, ಅಷ್ಟು ಹಣವನ್ನು ನನಗೆ ಹಿಂದಿರಿಸ್ಬಿಡಿ, ನಾನು ಸುಮ್ಮನಾಗ್ಬಿಟ್ಟು ಅಧ್ಯಕ್ಷ ಸ್ಥಾನದಿಂದ ಕೆಳಗಡೆ ಇಳಿತೀನಿ. ಜೊತೆಗೆ ನಾನು ಅಧ್ಯಕ್ಷ ಸ್ಥಾನದಿಂದ ಕೆಳಗೆ ಇಳಿಬೇಕು ಅಂತ ಇಳಿಸೋವಂಥದ್ದೇ ನಿಜ ಆದರೆ ಮೊದಲು ನನ್ನ ರಾಜೀನಾಮೆಯನ್ನು ತೆಗೆದುಕೊಳ್ಳಿ. ಯಾವುದಕ್ಕೆ? ನನ್ನ ಶಾಸಕ ಸ್ಥಾನಕ್ಕೆ ನನ್ನ ರಾಜೀನಾಮೆಯನ್ನು ತೆಗೆದುಕೊಳ್ಳಿ. ಆಮೇಲೆ ನನ್ನ KPCC ಅಧ್ಯಕ್ಷ ಪಟ್ಟದಿಂದ ಕೆಳಗಡೆ ಇಳಿಸಿ. ಅದರ ಜೊತೆಗೆ ನನ್ನ ರಾಜೀನಾಮೆ ಜೊತೆಗೆ ಸುಮಾರು 60 ಜನರ ರಾಜೀನಾಮೆಯನ್ನು ಕೂಡ ಪಡ್ಕೊಳ್ಳಿ ಅನ್ನುವಂಥ ಮಾತನ್ನು ಕೂಡ ಹೇಳಿದ್ದಾರೆ. ಅಂದರೆ ನೀವು ಅದನ್ನು ಸ್ವೀಕಾರ ಮಾಡೋಕ್ಕೆ ರೆಡಿ ಇರಿ ಅಂತ ಹೇಳಿ. ಆದರೆ 60 ಜನ ಯಾರು ಅನ್ನುವಂಥದ್ದು ಶಾಸಕರ ಅಥವಾ ನಾಯಕರ, ಮಾಜಿ ಶಾಸಕರ ಅಥವಾ ಪಕ್ಷದಲ್ಲಿ ವಿವಿಧ ಹುದ್ದೆಯಲ್ಲಿರುವಂಥ ನಾಯಕರ, ಅದನ್ನು ಅವರು ಮೆನ್ಷನ್ ಮಾಡಿಲ್ಲ. ಸೊ ಇದಿಷ್ಟು ವಿಚಾರಗಳನ್ನು ತಲುಪಿಸಿದ್ದಾರೆ ಹೈಕಮಾಂಡ್ ನಾಯಕರಿಗೆ. ಹೈಕಮಾಂಡ್ ನಾಯಕರು ಸದ್ಯ ಇದ್ರ ಯಾವುದನ್ನು ಕೂಡ ಮಾಡೋದಕ್ಕೆ ಕಷ್ಟನೇ. ಯಾಕೆಂದರೆ ಡಿಕೆ ಶಿವಕುಮಾರ್ ಅವರ ಶಾಸಕ ಸ್ಥಾನದ ರಾಜೀನಾಮೆಯನ್ನು ಅವ್ರು ಪಡ್ಕೊಳ್ಳೋದಕ್ಕೆ ಸಾಧ್ಯನಾ? ಒಂದು, ಈಗ ಇಮಿಡಿಯೇಟ್ ಆಗಿ ಅವ್ರಿಗೆ ಮುಖ್ಯಮಂತ್ರಿ ಸ್ಥಾನ ಕೊಡಿಸೋದು ಇದ್ದಿದ್ದು ಕಷ್ಟ. ಇನ್ನು ಎಷ್ಟು ಖರ್ಚು ಮಾಡಿದ್ದಾರೆ ಅಂತ ಲೆಕ್ಕ ಕೊಟ್ಟು ಕಳಿಸಿದ್ದಾರೆ, ಅದನ್ನು ವಾಪಸ್ ಕೊಡಿ ಅಂತೇಳಿ ಅದನ್ನು ಯಾವುದಾದ್ರೂ ನಾಯಕರು ಅಥವಾ ಪಕ್ಷ ಆಗಲಿ ಕೊಡ್ತಾರಾ? ಖಂಡಿತವಾಗ್ಲೂ ಕೊಡೋದಿಲ್ಲ. ಜೊತೆಗೆ ಇನ್ನೂ 60 ಜನರ ರಾಜೀನಾಮೆ ಅಂತ ಹೇಳಿದ್ದಾರೆ, ಬಟ್ ಯಾರು ಅಂತ ಹೇಳಿಲ್ಲ. ಶಾಸಕರ ಯಾರು ಮತ್ತೊಂದು ಅನ್ನೋದು ಕೂಡ ಹೇಳಿಲ್ಲ. ಹೀಗಾಗಿ ಇಷ್ಟರಲ್ಲಿ ಯಾವುದನ್ನು ಮಾಡೋಕ್ಕೂ ಕೂಡ ಹೈಕಮಾಂಡ್ ನಾಯಕರಿಗೆ ಬಹಳ ಕಷ್ಟ. ಈ ಒಂದು ಕಾರಣಕ್ಕಾಗಿಯೇ ಡಿಕೆ ಶಿವಕುಮಾರ್ ಅವ್ರನ್ನ ಸದ್ಯದ ಪರಿಸ್ಥಿತಿಯಲ್ಲಿ KPCC ಸ್ಥಾನದಿಂದ ಕೆಳಗಡೆ ಇಳಿಸಿದ್ರೆ ಏನೆಲ್ಲ ಘಟನೆಗಳು ಆಗಬಹುದು ಅನ್ನುವಂಥ ಒಂದು ಮುನ್ಸೂಚನೆ ಸಿಕ್ಕಂಥ ಹಿನ್ನೆಲೆಯಲ್ಲಿ ಡಿಕೆ ಶಿವಕುಮಾರ್ ಅವರ KPCC ಅಧ್ಯಕ್ಷ ಸ್ಥಾನದ ಬುಡಕ್ಕೆ ಕೈ ಹಾಕುವಂಥ ಬದಲು
ಯಾರು ಬಂಡಾಯವನ್ನು ಎದ್ದಿ ಪಕ್ಷ ವಿರೋಧಿಯಾದಂಥ ಹೇಳಿಕೆಗಳು, 4 ಗೋಡೆ ಪಕ್ಷದ ಚೌಕಟ್ಟಿನಲ್ಲಿ ಕೊಡಬೇಕಾದಂಥ ಹೇಳಿಕೆಗಳನ್ನು ಮಾಧ್ಯಮಗಳ ಮುಂದೆ ಕೊಡ್ತಾ ಇದ್ದಾರಲ್ಲ, ಸೊ ಅಂಥವ್ರನ್ನ ಬಾಯಿ ಮುಚ್ಚಿಸುವಂಥದ್ದೇ ಸದ್ಯದ ಮುಂದಿರುವಂಥ ನಮ್ಮ ದಾರಿ ಅಂತ ಹೇಳಿ, ಯಾರು ಕೂಡ ಅಧ್ಯಕ್ಷ ಸ್ಥಾನದ ಬದಲಾವಣೆ ವಿಚಾರ ಆಗಿರ್ಬೋದು ಅಥವಾ CM ಸ್ಥಾನದ ವಿಚಾರ ಆಗಿರ್ಬೋದು, ಯಾರೂ ಕೂಡ ಮಾಧ್ಯಮಗಳ ಮುಂದೆ ಮಾತಾಡೋಗಿಲ್ಲ ಅಂತೇಳಿ ಒಂದು ಸೂಚನೆಯನ್ನು ಹೊರಡಿಸಿದ್ದಾರೆ. ಇದರ ಜೊತೆಗೆ ಯಾರೆಲ್ಲ ಈ ಹೇಳಿಕೆಯ ನಂತರವೂ, ಈ ಒಂದು ವಾರ್ನಿಂಗ್ನ ನಂತರವೂ ಯಾರೆಲ್ಲ ಮಾಧ್ಯಮಗಳ ಮುಂದೆ ಹೇಳಿಕೆಗಳನ್ನು ಕೊಡ್ತಾ ಇದ್ದಾರೆ, ಯಾವ ರೀತಿಯಾದಂಥ ಹೇಳಿಕೆಗಳನ್ನು ಕೊಡ್ತಿದ್ದಾರಲ್ಲ, ಅಂತಹ ಹೇಳಿಕೆಗಳನ್ನು ದಾಖಲು ಮಾಡಿ ಹೈಕಮಾಂಡ್ ನಾಯಕರಿಗೆ ಮುಟ್ಟಿಸುವಂಥ ಒಂದು ಕೆಲಸವನ್ನು ಕೂಡ ರಾಜ್ಯದ ಕೆಲ ನಾಯಕರಿಗೆ ಕೊಟ್ಟಿದ್ದಾರೆ. ಇವೆಲ್ಲವನ್ನು ಕೂಡ ಪರಿಗಣಿಸಿ ಮುಂದೆ ಕ್ಯಾಬಿನೆಟ್ ರೀಶಫಲ್ ಆಗುವಂಥ ಒಂದು ದಿನಗಳು ಕೂಡ ಬರುತ್ತೆ. ಅಂತಹ ಸಂದರ್ಭದಲ್ಲಿ ಇಂಥ ನಾಯಕರಿಗೆ ಕೊಡುವಂಥ ಸಾಧ್ಯತೆ ಬರಬಹುದು ಅನ್ನುವಂತಹ ಒಂದು ಭಯನಾದರೂ ಇರಲಿ, ಇವರಿಗೆ ಅದಕ್ಕೋಸ್ಕರ ಸುಮ್ಮನೆ ಆಗ್ತಾರೆ ಅನ್ನುವಂತಹ ಮತ್ತೊಂದು ದಾಳವನ್ನು ಕಾಂಗ್ರೆಸ್ನ ಹೈಕಮಾಂಡ್ ನಾಯಕರು ಹೂಡಿದ್ದಾರೆ. ಈ ಮೂಲಕ ಗೊತ್ತಾಗ್ತಾ ಇರುವಂತಹ ವಿಚಾರ, ಮತ್ತೆ ಹೈಕಮಾಂಡ್ ಮಟ್ಟದಲ್ಲಿ DK ಶಿವಕುಮಾರ್ ಅವರು ತಮ್ಮ ಚದುರಂಗದ ಆಟವನ್ನು ಶುರು ಮಾಡಿದ್ದಾರೆ. ಇಲ್ಲಿ ಸಿದ್ದರಾಮಯ್ಯ ಬಣದ ಆಪ್ತ ನಾಯಕರು ಜೊತೆಗೆ ಸಚಿವರು, ಹಿರಿಯ ಸಚಿವರುಗಳು ಇಲ್ಲಿ ಒಂದು ಆಟವನ್ನು ಆಡಕ್ಕೆ ಹೋದರೆ ಮೇಲಿರುವಂತಹ ಹೈಕಮಾಂಡ್ ಮಟ್ಟದಲ್ಲಿಯೇ DK ಶಿವಕುಮಾರ್ ಒಂದು ಹೆಜ್ಜೆ ಮುಂದೆ ಹೋಗಿ ಅಲ್ಲಿಯೇ ಚೆಸ್ ಗೇಮನ್ನು ಆಡ್ತಾರೆ ಅನ್ನೋದಕ್ಕೆ ಇದೊಂದು ಸ್ಪಷ್ಟ ಉದಾಹರಣೆ. ನಮಸ್ಕಾರ.